ತಂದೆ, ಕುಮಾರ, ಪರಿಶುದ್ಧಾತ್ಮ ತ್ರಯೇಕ ದೇವರ ನಾಮದಲ್ಲಿ ನನ್ನ ವಂದನೆಗಳು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲರೂ ಸಂತೋಷವಾಗಿದ್ದೀರಾ? ಸಮಾಧಾನವಾಗಿದ್ದೀರಾ? ಯಾಕೆಂದರೆ ದೇವರ ಸನ್ನಿಧಿಯಲ್ಲಿ ನಮಗೆ ಯಾವತ್ತೂ ಕೂಡ ಸಂತೋಷವೇ ಸಮಾಧಾನವೇ ಅಲ್ವಾ? ಮನೆಯಲ್ಲಿ 108 ಆಲೋಚನೆಗಳು, ಚಿಂತೆಗಳು, ರೋಗಗಳು, ಬಾಧೆಗಳು ಏನೆಲ್ಲ ಇರ್ತವೆ. ನಾವೇ ಬೆಂಗಳೂರಿನಿಂದ ಇಲ್ಲಿಗೆ ಬಂದಿದ್ದೇವೆ. ನಿನ್ನೆ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಪ್ರಯಾಣವೇ. ತುಂಬಾ ಸುಸ್ತಾಗಿದೆ. ಅಯ್ಯವರು, ರಾಜು ಅಯ್ಯವರು, ಸುಮಿತಮ್ಮನವರು ಅವರ ಊರಿಗೆ, ಅವರ ಸಭೆಗೆ ಬರಬೇಕು ಅಂತ ಕರೆದಾಗ, ಮತ್ತು ನಮ್ಮ ಆತ್ಮೀಯ ಮಗನಿಗೆ ಹೇಳಿದ ಸಾಮೇನಯ್ಯನವರು, ನಮಗೆ ಮಗನೇ ನೀವು ಎಲ್ಲರೂ ನಮ್ಮ ಮಕ್ಕಳೇ. ಯೇಸು ಸ್ವಾಮಿಯ ರಕ್ತದಲ್ಲಿ ತೊಳೆಯಲ್ಪಟ್ಟ, ದೀಕ್ಷಾ ಸ್ನಾನ ಹೊಂದಿದ, ಕ್ರಿಸ್ತನನ್ನು ರಕ್ಷಕನಾಗಿ ಸೇವಿಸಿದ ಪ್ರತಿಯೊಬ್ಬ ಕ್ರೈಸ್ತನೂ ರಕ್ತ ಸಂಬಂಧಗಳೇ. ನಾವು ಎಲ್ಲರೂ ಯಾವ ರೀತಿ ರಕ್ತ ಸಂಬಂಧಿಗಳು ಅಂದರೆ ಯೇಸುವಿನ ರಕ್ತ ಸಂಬಂಧಿಗಳು ಅಲ್ವಾ? ಆಮೇಲೆ ನಾವೆಲ್ಲರೂ ಕೂಡ ಅಣ್ಣ, ತಮ್ಮ, ಅಕ್ಕ, ತಂಗಿ, ಅಪ್ಪ, ಅಮ್ಮ, ಮಗಳು ಇದ್ದ ಹಾಗಿದೆ. ನಾವು ದೇವರ ಸೇವಕರ ಮೇಲೆ ನೀವು ದೇವರ ಮಕ್ಕಳೆಲ್ಲರೂ ಕೂಡ ನಮ್ಮ ಮಕ್ಕಳೇ. ಎಲ್ಲೇ ಇರಲಿ, ಹೇಗೆ ಇರಲಿ, ಯಾವ ಭಾಷೆನೇ ಇರಲಿ, ಯಾವ ಜಾತಿ ಮತ ಧರ್ಮವೇ ಇರಲಿ, ಬಡವರಾಗಿರಲಿ, ಶ್ರೀಮಂತರಾಗಿರಲಿ, ಎಲ್ಲರೂ ಕೂಡ ಯೇಸು ಸ್ವಾಮಿಯ ನಾಮದಲ್ಲಿ, ಯೇಸುವಿನ ದೃಷ್ಟಿಯಲ್ಲಿ ಎಲ್ಲರೂ ಒಂದೇ. ಯಾವುದೇ ಜಾತಿ ಮತ ಧರ್ಮ ಭಾಷಾ ಭೇದವಿಲ್ಲ ನಮಗೆ. ಹಲ್ಲೆಲೂಯಾ. ಯೇಸು ಸ್ವಾಮಿನ ನಂಬಿದ ಪ್ರತಿಯೊಬ್ಬರು ದೇವರ ಮಗನು ಮಗಳು ಅನಿಸಿಕೊಳ್ತಾರೆ ಅಲ್ವಾ? ನಾವು ನೋಡ್ತೇವೆ ಬೈಬಲಲ್ಲಿ, ಸತ್ಯವೇದದಲ್ಲಿ ನೋಡುವಾಗ, 1ನೇ ಯೋಹಾನ 1ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. 9-12 ವಚನಗಳು ಓದೋದು ಬೇಡ, ನಾನು ಹೇಳ್ತೇನೆ ಕೇಳಿ. ಯಾವ್ದು ಓದಂತಿದ್ದು ಅದು ಓದ್ರಿ ವಾಕ್ಯ. ಆ ವಾಕ್ಯದಲ್ಲಿ ನಾವು ನೋಡುವಾಗ, ಯಾರ್ಯಾರು ಪಾಪವನ್ನು ಒಪ್ಪಿಕೊಂಡು ಪಶ್ಚಾತ್ತಾಪ ಪಟ್ಟು ಯೇಸು ಸ್ವಾಮಿಯನ್ನು ಅಂಗೀಕರಿಸ್ತಾರೋ, ದೀಕ್ಷಾ ಸ್ನಾನ ಹೊಂದಿಕೊಳ್ತಾರೋ, ಅವರೆಲ್ಲರಿಗೂ ದೇವರ ಮಕ್ಕಳು. ಅಂದಮೇಲೆ ದೇವರ ಮಕ್ಕಳಾದ ನಾವು ಯಾವ ರೀತಿ ಇರಬೇಕು ಅಂತ ಈ ಸತ್ಯವೇದದಲ್ಲಿ ನೀವು ಆದಿಕಾಂಡದಿಂದ ಪ್ರಕಟಣೆ ಗ್ರಂಥ 1ನೇ ಪೇಜಿನಿಂದ ಕೊನೆ ಪೇಜಿನವರೆಗೆ ಓದಿದರೆ, ಸತ್ಯವೇದದಲ್ಲಿ ನಮಗೆ ಹಳೆ ಒಡಂಬಡಿಕೆಯಲ್ಲಿಯೂ ಹೊಸ ಒಡಂಬಡಿಕೆಯಲ್ಲಿಯೂ ದೇವರ ಮಕ್ಕಳು, ದೇವಜನರು, ಪ್ರವಾದಿಗಳು ಯಾರ್ಯಾರು ಹೇಗಿರಬೇಕನ್ನೋದನ್ನು ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ತಿಳಿಸ್ತದೆ. ಮತ್ತೆ ಅಲ್ವಾ? ಬೈಬಲ್ ಓದಿದ್ದೀರಾ? ಇಲ್ಲಿ ಬಂದಿರೋ ಎಲ್ಲರೂ ಫುಲ್ ಬೈಬಲ್ ಓದಿದ್ದೀರಾ? ಎಷ್ಟು ಜನ ಓದಿದ್ದೀರಾ ಫುಲ್ ಬೈಬಲ್? ಆದಿಕಾಂಡದಿಂದ ಹಿಡಿದು ಪ್ರಕಟಣೆ ಗ್ರಂಥದವರೆಗೆ. ಓದಲಾರ್ದವರು ಓದ್ರಿ, ಓದಕ್ಕೆ ಬರುವವರು ಓದ್ರಿ, ಓದಕ್ಕೆ ಅಕ್ಷರ ಜ್ಞಾನ ಇಲ್ಲದವರು ಓದುವವರು ಓದುವುದನ್ನು ಕೇಳ್ರಿ. ಈಗೆಲ್ಲ ರೇಡಿಯೋಗಳು, ಮೊಬೈಲ್ಗಳು, ಟಿವಿಗಳು, ಇಂಟರ್ನೆಟ್ನಲ್ಲಿ ಎಲ್ಲ ಕಡೆ ದೇವರ ವಾಕ್ಯ ನಮಗೆ ಸಿಗ್ತದೆ ಅಲ್ವಾ? ಓದುವುದಕ್ಕೂ ಸಿಗ್ತದೆ, ಕೇಳುವುದಕ್ಕೂ ಸಿಗ್ತದೆ. ಓದುವುದಕ್ಕೆ ಬರೆಯೋದಕ್ಕೆ ಬರಲಾರ್ದವರು ದೇವರ ವಾಕ್ಯವನ್ನು ಕೇಳಿ ತಿಳ್ಕೊಡ್ರಿ. ಯಾಕೆಂದರೆ ದೇವರ ವಾಕ್ಯ ಹೇಳ್ತದೆ, ದೇವರ ವಾಕ್ಯವನ್ನು ಕಿವಿಯುಳ್ಳವನು ಕೇಳಲಿ ಅಂತ ಅಲ್ವಾ? ಕೇಳಲಿ ಅಂದಾಗ ಹೇಳುವವರು ಹೇಳಿರ್ತಾರೆ, ಕೇಳುವವರು ಕೇಳೋದು ಅಲ್ವಾ? ಹೇಳದೇ ಇದ್ರೆ ನೀವೇನು ಕೇಳ್ತೀರ? ವಾಕ್ಯವನ್ನು ಹೇಳುವವರು ಸರಿಯಾದ ರೀತಿಯಲ್ಲಿ ಸತ್ಯವೇದ ವಾಕ್ಯದಲ್ಲಿರುವ ಪ್ರತಿ ಮಾತನ್ನು ಇದ್ದದ್ದು ಇದ್ದ ಹಾಗೆ ಹೇಳುವಾಗ, ಅದನ್ನು ಕೇಳುವವರು ಕೂಡ ಆ ವಾಕ್ಯವನ್ನು ಇದ್ದದ್ದು ಇದ್ದ ಹಾಗೆ ಅನುಸರಿಸಬೇಕು. ಹಲ್ಲೆಲೂಯಾ. ಈಗ ಅಯ್ಯವರು ಹೇಳ್ತಾ ಇದ್ರು, ನಾವು ದೇವರ ಯಾವ ಮಾರ್ಗದಲ್ಲಿ ನಡಿಬೇಕು? ದೇವರ ಮಾರ್ಗದಲ್ಲಿ ನಡಿಬೇಕು. ದೇವರ ಮಾರ್ಗದಲ್ಲಿ ನಡೆಯುವುದು ಅಂದ್ರೆ ಏನು? ಟಾರ್ ರೋಡ್